ಏನಪ್ಪ ಚಂದು, ಚೆನ್ನಾಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ನೀವು ಹೇಗಿದ್ದೀರಾ ಮೇಡಮ್? ನಾನು ಚೆನ್ನಾಗಿದ್ದೀನಿ ಕಣಪ್ಪ. ಇವಾಗ ನಾನ್ ನಿನ್ನ ಒಂದ್ ಮಾತು ಕೇಳ್ತೀನಿ. ನಿಂಗೆ ಯಾವಾಗ್ಲೂ ಆಟ ಆಡ್ಕೊಂಡು ಓಡಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ನಿಮ್ ಫ್ರೆಂಡ್ಸ್ ಜೊತೆ ನಗ್ತಾ ನಗ್ತಾ ಮಾತಾಡ್ಕೊಂಡಿರೋದಕ್ಕೆ ತುಂಬಾ ಇಷ್ಟ ಅಲ್ವಾ? ಹೌದು ಮೇಡಮ್, ನಂಗೆ ತುಂಬಾ ಇಷ್ಟ. ಅಲ್ವಾ ಮತ್ತೆ? ಇಷ್ಟ ಯಾರಿಗಾಗಲ್ಲ ಹೇಳು ಚಂದು. ನಾವು ಯಾವಾಗಲೂ ಚೆನ್ನಾಗಿರ್ಬೇಕಾದ್ರೆ ನಮ್ ಆರೋಗ್ಯ ಚೆನ್ನಾಗಿರ್ಬೇಕು ತಾನೆ. ನಮ್ಗೆ ಯಾವ ರೋಗನೂ ಬರಬಾರ್ದು ತಾನೆ. ಹೌದು ಮೇಡಮ್, ನಂಗೂ ಅಷ್ಟೇ. ಯಾವಾಗ್ಲೂ ನಾನು ನನ್ನ ಫ್ರೆಂಡ್ಸು ಚೆನ್ನಾಗಿರ್ಬೇಕಂತ ಆಸೆ. ಹಾ ಚಂದು, ಅದಕ್ಕೇನೆ ಗೊತ್ತಾ, ನಿಮ್ಗೆ ಶಾಲೆಯಲ್ಲಿ ದಿನಾ ಮಧ್ಯಾಹ್ನ ಬಿಸಿಯೂಟದ ಜೊತೆ ಮೊಟ್ಟೆ ಕೊಡ್ತಿರೋದು. ಓ ಹೌದಾ ಮೇಡಮ್? ಮತ್ತೆ ಮೊಟ್ಟೆ ದಿನಾ ತಿಂತಾ ಇದ್ರೆ ನಮ್ ಆರೋಗ್ಯ ಚೆನ್ನಾಗಿರುತ್ತಾ? ಒಳ್ಳೆ ಪ್ರಶ್ನೆ. ಇದು ನಮ್ ದೇಹದ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ದಿನಾ ನಾವು ಮೊಟ್ಟೆ ತಿಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ಗೊತ್ತಾ? ಇಲ್ಲ ಮೇಡಮ್, ನಂಗ್ ಗೊತ್ತಿಲ್ಲ. ಮೊಟ್ಟೆ ತಿಂದ್ರೆ ನಮ್ಗೆ ಏನೆಲ್ಲ ಸಿಗುತ್ತೆ? ಇಲ್ಲೋಡ್ ಚಂದು, ನೀನ್ ದಿನಾ ತಿನ್ನೋ ಈ ಒಂದು ಮೊಟ್ಟೆಯಿಂದ ನಿಂಗೆ ಪ್ರೋಟೀನ್ ಸಿಗುತ್ತೆ, ಆಮೇಲೆ ವಿಟಮಿನ್ ಡಿನೂ ಸಿಗುತ್ತೆ, ಹಾಗೇನೆ ವಿಟಮಿನ್ ಬಿ12 ಸಿಗುತ್ತೆ. ಇನ್ನು ಬೇರೆ ಕೆಲವು ಖನಿಜಾಂಶಗಳೂ ಸಿಗುತ್ತೆ ಗೊತ್ತಾ? ನೋಡ್ಲಿಕ್ಕೆ ಇಷ್ಟು ಚಿಕ್ಕ ಮೊಟ್ಟೆ, ಆದ್ರೆ ಅದರಿಂದ ಎಷ್ಟೆಲ್ಲ ಸಿಗುತ್ತೆ ನೋಡು. ನೀನು ಮೊಟ್ಟೆನ ದಿನಾನು ತಿನ್ಬೇಕು ತಾನೆ? ಹೌದು ಮೇಡಮ್, ಖಂಡಿತ. ಇನ್ಮೇಲೆ ನಾನು ದಿನಾ ಮೊಟ್ಟೆ ತಿಂತೀನಿ. ಮೊಟ್ಟೆ ತಿನ್ನೋದ್ರಿಂದ ಬೇರೆ ಏನಾದ್ರೂ ಪ್ರಯೋಜನ ಇದೆಯಾ ಮೇಡಮ್? ಒಳ್ಳೇದು ಚಂದು, ತುಂಬಾ ಸಂತೋಷ ಆಯ್ತು ನಂಗೆ ನೀನ್ ಹೇಳೋದ್ ಕೇಳಿ. ನೋಡು, ಈ ಮೊಟ್ಟೆ ಇದೆಯಲ್ಲ, ಇದು ತುಂಬಾ ಒಳ್ಳೆಯ ಆಹಾರ ನಮ್ಮೆಲ್ರಿಗೂ. ಇದರಲ್ಲಿ 6 ಗ್ರಾಂ ಪ್ರೋಟೀನ್ ಇರುತ್ತೆ. ನಮ್ ದೇಹ ಬೆಳಿಬೇಕಾದ್ರೆ, ನಮ್ ದೇಹದ ಮಾಂಸಖಂಡ ಎಲ್ಲ ಗಟ್ಟಿಯಾಗ್ಬೇಕಾದ್ರೆ, ನಮ್ಗೆ ನಿಮ್ಗೆ ಹೆಚ್ಚೆಚ್ಚು ಶಕ್ತಿ ಬರ್ಬೇಕಾದ್ರೆ ಪ್ರೋಟೀನ್ ಬೇಕೇ ಬೇಕು. ಅದು ನಮ್ಗೆ ಮೊಟ್ಟೆಯಿಂದ ಸಿಗುತ್ತೆ ಗೊತ್ತಾ? ಹೌದಾ ಮೇಡಮ್? ಮೊಟ್ಟೆ ತಿಂದ್ರೆ ಇಷ್ಟೆಲ್ಲಾ ಅನುಕೂಲ ಇದೆಯಾ? ಹ್ಞೂ ಮತ್ತೆ. ಹೌದು ಚಂದು, ಖಂಡಿತ ನಮ್ಗೆ ತುಂಬಾ ಅನುಕೂಲ ಇದೆ. ಪ್ರತಿದಿನ ತಿನ್ನೋದನ್ನ ನಾವು ರೂಢಿ ಮಾಡ್ಕೋಬೇಕು ಅಷ್ಟೇ. ಆಮೇಲೆ ಇನ್ನೂ ಒಂದು ವಿಷಯ ಚಂದು, ನಾವು ಈ ಕೊಬ್ಬು ಗಿಬ್ಬು ಅಂತಿರ್ತೀವಲ್ಲ, ಎಲ್ರು ಹೇಳ್ತಾ ಇರೋದನ್ನ ನೀನು ಕೇಳಿರಬಹುದು. ನಾವು ಮೈಕೈ ತುಂಬಿಕೊಂಡು ತುಂಬಾ ದಪ್ಪವಾಗಿ ಚೆನ್ನಾಗಿ ಕಾಣ್ಬೇಕಾದ್ರೆ ಒಳ್ಳೆ ಕೊಬ್ಬು ಅಗತ್ಯ ಕಣಪ್ಪ. ಬರೀ ಕಡ್ಡಿ ತರ ಇದ್ರೆ ಏನ್ ಚೆನ್ನಾಗಿರುತ್ತೆ ಅಲ್ವಾ? ಮೊಟ್ಟೆಯಲ್ಲಿ ಒಳ್ಳೆ ಕೊಬ್ಬಿನಾಂಶ ಇದೆ. ಇದು ನಮ್ಗೆ ಹೃದಯದ ರೋಗ ಬರೋದನ್ನ ಕಡಿಮೆ ಮಾಡುತ್ತೆ. ಮೇಡಮ್, ಇವತ್ತು ಈ ಮೊಟ್ಟೆ ಬಗ್ಗೆ ನಿಮ್ಮಿಂದ ನಂಗೆ ತುಂಬಾ ವಿಷಯ ತಿಳಿತು. ಇದರಿಂದ ಇನ್ನೂ ಬೇರೆ ಅನುಕೂಲ ಇದೆಯಾ ಅಂತ ತಿಳ್ಕೊಳ್ಳೋ ಆಸೆ ಆಗ್ತಾ ಇದೆ ಮೇಡಮ್. ಓ, ಚೆನ್ನಾಗಿದೆ ನಿನ್ ಮಾತು. ಬಹಳ ಮುಖ್ಯವಾಗಿ ನಮ್ ದೇಹಕ್ಕೆ ಯಾವುದೇ ರೋಗ ಬರದೇ ಇರೋವಂಗೆ ತಡಿಲಿಕ್ಕೆ ಕೆಲವು ರೋಗ ನಿರೋಧಕ ಅಂತ ಇರ್ತವೆ. ಅವು ನಮ್ಗೆ ಮೊಟ್ಟೆಯಿಂದ ಸಿಗುತ್ತೆ. ಮೊಟ್ಟೆಯಲ್ಲಿರುವ ಪ್ರೋಟೀನ್, ಖನಿಜಾಂಶ ಎಲ್ಲ ನಮ್ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಕೊಡುತ್ತೆ. ಅಂದ್ರೆ ಬೇರೆ ಬೇರೆ ರೋಗದ ವಿರುದ್ಧ ಹೋರಾಡೋ ಶಕ್ತಿ ನಮ್ಗೆ ಮೊಟ್ಟೆ ತಿನ್ನೋದ್ರಿಂದ ಬಂದ್ಬಿಡುತ್ತೆ. ಆವಾಗ ನಮ್ಗೆ ಯಾವ ಕಾಯಿಲೆನೂ ಬರ್ದೆ ನಾವು ಆರಾಮಾಗಿ ಓಡಾಡ್ಕೊಂಡಿರಬಹುದು. ಅದಕ್ಕೆ ನಾವು ದಿನಾ ಒಂದೊಂದು ಮೊಟ್ಟೆ ತಿನ್ಬೇಕು ತಾನೆ? ಹೌದು ಮೇಡಮ್, ನಾವು ದಿನಾಲು ಒಂದೊಂದು ಮೊಟ್ಟೆ ತಿನ್ನೋ ಅಭ್ಯಾಸ ಮಾಡ್ಕೋಬೇಕು. ಆಗ್ಲಿ ಚಂದು, ನೀನು ಮೊಟ್ಟೆ ತಿನ್ನುವಾಗ ಅದರಲ್ಲಿ ಒಳಗಡೆ ಹಳದಿ ಬಣ್ಣ ಇರೋದನ್ನ ನೋಡಿರ್ತೀಯಲ್ವಾ? ಅದರಲ್ಲಿ ವಿಟಮಿನ್ ಡಿ ಇರುತ್ತೆ ಗೊತ್ತಾ? ಇದ್ರಿಂದ ನಮ್ಮ ಮೆದುಳಿಗೆ ತುಂಬಾ ಒಳ್ಳೇದು ಗೊತ್ತಾ? ನಿನ್ ಬುದ್ಧಿ ಚುರುಕು ಮಾಡೋದು ಅದೇ ಗೊತ್ತಾ? ನೋಡು, ನಮ್ಗೆ ವಿಟಮಿನ್ ಡಿ ಅನ್ನೋದು ಆಹಾರಗಳಲ್ಲಿ ಸಿಗೋದು ತುಂಬಾ ಕಡಿಮೆ. ಮೊಟ್ಟೆಯಿಂದ ನಮಗದು ಸಿಗುತ್ತೆ. ಯಾವ ರೀತಿಯಲ್ಲಿ ಸೂರ್ಯನ ಬೆಳಕಿಂದಾನೂ ನಮ್ಗೆ ವಿಟಮಿನ್ ಡಿ ಸಿಗುತ್ತೋ ಅದೇ ತರ ಮೊಟ್ಟೆಯಿಂದಲೂ ನಮಗದು ಸಿಗುತ್ತೆ. ಹೌದು ಮೇಡಮ್, ಮೊಟ್ಟೆ ತಿನ್ನೋದನ್ನ ನಾನಂತೂ ಇನ್ಯಾವತ್ತೂ ತಪ್ಸಲ್ಲ. ಆಗ್ಲಿ ಚಂದು, ವೆರಿ ಗುಡ್. ಈ ಮೊಟ್ಟೆಯಲ್ಲಿ ಕೋಲಿನ್ ಅಂತ ಬಿ ವಿಟಮಿನ್ ಗುಂಪಿನ ಅಂಶನೂ ಇದೆ. ಇದು ಸಹ ನಮ್ಮ ಮೆದುಳು ಮತ್ತು ನರಗಳು ಬೆಳಿಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಓ ಹೌದಾ ಮೇಡಮ್? ನಂಗಿದು ಗೊತ್ತೇ ಇರ್ಲಿಲ್ಲ. ಈ ವಿಷಯನೂ ಇವತ್ತು ನಿಮ್ಮಿಂದ ತಿಳ್ಕೊಂಡಂಗಾಯ್ತು ಮೇಡಮ್. ಹೌದು ಚಂದು, ಅದೇ ತರ ಈ ಮೊಟ್ಟೆ ತಿಂದ್ರೆ ನಮ್ ಕಣ್ಣು ಸಹ ಚೆನ್ನಾಗಿರುತ್ತೆ ಗೊತ್ತಾ? ನಮ್ ಕಣ್ಣಿಗೆ ಪೊರೆ ಬಾರ್ದಂಗೆ, ಯಾವುದೇ ಕಣ್ಣಿನ ಕಾಯಿಲೆ ಬಾರ್ದಂಗೆ ತಡೆಯೋ ಕೆಲ್ಸನ ಮೊಟ್ಟೆ ಮಾಡುತ್ತೆ.
ಕಣ್ಣಿನ ದೃಷ್ಟಿ ಚೆನ್ನಾಗಿರ್ಬೇಕಂತಿದ್ರೆ ಮೊಟ್ಟೆ ತಿನ್ನೋ ಅಭ್ಯಾಸ ರೂಢಿ ಮಾಡ್ಕೋಬೇಕು, ಮರಿಬೇಡ. ಆಯ್ತು ಮೇಡಮ್. ಇನ್ನೊಂದು ವಿಷಯ ಗೊತ್ತಾ, ಮೊಟ್ಟೆ ತಿಂದಾಗ ನಮ್ ಹೊಟ್ಟೆ ತುಂಬ್ದಾಗೆ ನಮ್ಗೆ ಅನ್ಸುತ್ತೆ. ಆವಾಗ ನಮ್ಗೆ ಈ ಕುರ್ಕುರೆ, ಲೇಸು, ಚಿಪ್ಸು ಇದೆಲ್ಲ ತಿನ್ಬೇಕಂತ ಅನ್ಸೋದೇ ಇಲ್ಲ. ಇವೆಲ್ಲ ಜಂಕ್ ಫುಡ್ಗಳು. ಇವನ್ನ ತಿನ್ನೋದ್ರಿಂದ ನಮ್ ಹೊಟ್ಟೆ ಕೆಡುತ್ತೆ. ಹೌದು ಮೇಡಮ್, ನಂಗೂ ಈ ಕುರ್ಕುರೆ, ಲೇಸು ಎಲ್ಲ ತಿನ್ನೋದಂದ್ರೆ ತುಂಬಾ ಇಷ್ಟ. ಆದ್ರೆ ಇದನ್ನ ತಿಂದ್ರೆ ಹೊಟ್ಟೆ ಭಾರ ಅನ್ಸುತ್ತೆ, ಹಸಿವೇನೇ ಆಗೋಲ್ಲ. ಅದಕ್ಕೆ ನಾನು ಇನ್ಮೇಲೆ ಅವುಗಳನ್ನ ತಿನ್ನೋದನ್ನ ಕಡಿಮೆ ಮಾಡ್ತೀನಿ. ಇನ್ನೊಂದು ವಿಷಯ ಚಂದು, ಮೊಟ್ಟೆ ತಿನ್ನೋದ್ರಿಂದ ನಿಮ್ಮೆಲ್ಲರಿಗೂ ಆರೋಗ್ಯ ಚೆನ್ನಾಗಿರುತ್ತೆ. ದೇಹಕ್ಕೆ ಒಳ್ಳೆ ಪ್ರೋಟೀನು, ವಿಟಮಿನ್ಸು ದೊರೆಯುತ್ತೆ, ಬುದ್ಧಿನೂ ಚುರುಕಾಗುತ್ತೆ. ಇನ್ಮೇಲೆ ನಾವು ವಾರದ ಎಲ್ಲಾ ದಿನಾನೂ ಮೊಟ್ಟೆ ತಿನ್ನೋಣ, ನಮ್ ದೇಹನ ಚೆನ್ನಾಗಿಟ್ಕೊಳ್ಳೋಣ, ಮರಿಬೇಡ ಆಯ್ತಾ? ಆಯ್ತು ಮೇಡಮ್, ಖಂಡಿತ ಮರೆಯಲ್ಲ. ನಾನಂತೂ ಇನ್ಮೇಲೆ ದಿನ ಮೊಟ್ಟೆ ತಿಂತೀನಿ. ಮೊಟ್ಟೆ ತಿಂದ್ರೆ ಎಷ್ಟೆಲ್ಲ ಅನುಕೂಲ ಅಂತ ಚೆನ್ನಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ಸರಿ, ಎಲ್ಲಿ ಈಗ ನನ್ ಜೊತೆ ಒಂದ್ಸಾರಿ ಗಟ್ಟಿಯಾಗಿ ಹೇಳಿ ನೋಡೋಣ. ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ. ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ. ಧನ್ಯವಾದಗಳು.